ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ನಿಮ್ಮೆಲ್ಲರಿಗೂ ಈ ಸಂಜೆಯ ವಂದನೆಗಳು. ಈ ಸಂಜೆಯ ಧ್ಯಾನಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ದಿವಸ ಕೂಡ ಆತನ ಧ್ಯಾನದಲ್ಲಿ ಸೇರಿ ಬರೋದಕ್ಕೆ ಕೃಪೆ ಮಾಡಿಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ವಂದನೆಗಳು. ಮತ್ತು ವಿಡಿಯೋ ಮೂಲಕವಾಗಿ ಕೂಡ ವೀಕ್ಷಿಸುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಇದಕ್ಕಿಂತ ಮುಂಚೆ ನಾವು ದೇವರ ಸಮ್ಮುಖದಲ್ಲಿ ಯೇಸು ಸ್ವಾಮಿಯವರ ಅವರು ಬಹಳ ಉತ್ತಮವಾದಂತಹ ಹವ್ಯಾಸಗಳನ್ನು ಅವರು ಇಟ್ಕೊಂಡಿದ್ದರು. ಆ ಒಂದು ಉತ್ತಮವಾದಂಥ ಹವ್ಯಾಸಗಳಲ್ಲಿ ಮೊದಲನೇ ಹವ್ಯಾಸವನ್ನು ಅಥವಾ ಒಂದು ರೂಢಿಯನ್ನು ಅವರು ಇಟ್ಕೊಂಡಿದ್ರು. ಅದೇನೆಂಬುದಾಗಿ ನೋಡೋದಾದರೆ, ನಾವು ಕಳೆದ ಸಾರಿ ನೋಡಿದ್ದೀವಿ. ನಾವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಿದ್ದೀವಿ. ವಾರದ ಮೊದಲನೇ ದಿನ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಆದರೆ ಯೇಸು ಸ್ವಾಮಿಯವರು ಸಬ್ಬತ್ ದಿನವನ್ನು ಅವರು ಆ ದಿನದಲ್ಲಿ ಅವರು ಸಭಾಮಂದಿರದಲ್ಲಿ ಕಾಣಿಸ್ಕೊಳ್ತಾ ಇದ್ದರು. ಸಭಾಮಂದಿರಕ್ಕೆ ಹೋಗುವಂಥ ಒಂದು ರೂಢಿಯನ್ನು ಅವರು ಇಟ್ಕೊಂಡಿದ್ರು. ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಖಂಡಿತವಾಗಲು ಕುಟುಂಬದಲ್ಲಿ ಕೇವಲ ಒಬ್ಬರು ಇಬ್ಬರಲ್ಲ, ಕುಟುಂಬದವರೆಲ್ಲರೂ ಕೂಡ ನಾವು ಆ ದಿವಸ ಸಬ್ಬತ್ ದಿನ ಇಸ್ರಾಯೇಲರಿಗೆ ಅದನ್ನು ಯೇಸು ಸ್ವಾಮಿಯವರು ಅದು ದೇವರ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆಯಾಗಿರುವಂಥ ಆ ಆಜ್ಞೆಯನ್ನು ಅವರು ಖಂಡಿತವಾಗಿ ಪಾಲಿಸ್ತಾ ಬಂದರು. ದೇವರಿಗೆ ಮಹಿಮೆ ಆಗಲಿ. ಅದು ನಮಗೆ ಒಂದು ಮಾದರಿಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗಿನ ಕ್ರೈಸ್ತ ಭಕ್ತರಾಗಿರುವಂಥ ನಾವೆಲ್ಲರೂ ಕೂಡ ನಮ್ಮ ಕುಟುಂಬಗಳಲ್ಲಿ ನೀವಿರ್ರಿ, ನಾನು ಹೋಗ್ತೇನೆ, ಮುಂದಿನ ವಾರ ನೀವು ಹೋಗೋಣ್ರಿ ಅನ್ನುವಂಥ ರೀತಿಯಲ್ಲಿ ಈ ರೀತಿ ಶಿಫ್ಟ್ ಭಕ್ತರನ್ನು ನಾವು ನೋಡ್ತೇವೆ. ಅದು ನಮ್ಮಲ್ಲಿರಬಾರ್ದು. ಹಾಗಾಗಿ ಯೇಸು ಸ್ವಾಮಿಯವರು ಅವರು ಬಹಳ ಉತ್ತಮವಾದಂಥ ಹವ್ಯಾಸಗಳಲ್ಲಿ ಒಂದೇನಂತಂದರೆ, ಅವರು ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಅವರು ತಪ್ಪದೇ ರೂಢಿಯಾಗಿ ಅವರು ಹೋಗ್ತಾ ಇದ್ದರು. ಅದನ್ನು ಆ ಮಾದರಿಯನ್ನು ಈಗಿನ ಕ್ರೈಸ್ತ ಭಕ್ತರಾಗಿರುವಂಥ ನಾವೆಲ್ಲರೂ ನಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ನಮ್ಮ ಬಾಗಿಲನ್ನು ಹಾಕಿಕೊಂಡು ಯಾವ ಕೆಲಸವನ್ನು ಮಾಡದೆ, ಯಾವ ಸಂಭ್ರಮದಲ್ಲಿ ಪಾಲ್ಗೊಳ್ಳದೆ, ಯಾವ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಳದೆ, ಖಂಡಿತವಾಗಲೂ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಯೇಸು ಸ್ವಾಮಿ ಈ ಮಾದರಿಯನ್ನು, ಈ ಹವ್ಯಾಸವನ್ನು ನಾವು ನಮ್ಮ ಕುಟುಂಬ ವರ್ಗದವರೆಲ್ಲರೂ ಕೂಡ ಬೆಳೆಸಿಕೊಳ್ಳೋಣ. ಆವಾಗ ದೇವರು ಇನ್ನಷ್ಟು ಬಹಳ ಸಂತೋಷವನ್ನು ಅವರು ಹೊಂದಿದವರಾಗಿ ವಿಶೇಷವಾದ ದಯೆ ಕರುಣೆ ನಮ್ಮ ಮೇಲೆ ಪ್ರತ್ಯೇಕವಾಗಿರುವಂಥದ್ದಾಗಿದೆ. ಓಕೆ, ಎರಡನೇದಾಗಿ ಯೇಸು ಸ್ವಾಮಿಯವರ ಬಹಳ ಉತ್ತಮವಾದಂಥ ಹವ್ಯಾಸ ಏನೆಂಬುದಾಗಿ ನೋಡೋದಾದರೆ, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವ ಪ್ರಕಾರವಾಗಿ, ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡ್ತಾ ಇದ್ದನು. ಧರ್ಮಶಾಸ್ತ್ರವನ್ನು ಅವರು ತುಂಬಾ ಪ್ರೀತಿಸ್ತಾ ಇದ್ದರು. ಅದನ್ನು ಓದ್ತಾ ಇದ್ದರು, ಅದನ್ನು ಅವರು ಧ್ಯಾನ ಮಾಡ್ತಾಯಿದ್ರು. ಆ ಧ್ಯಾನ ಮಾಡಿರುವಂಥ ಒಂದು ವಿಷಯಗಳನ್ನು ಅವರು ರೂಢಿಯಾಗಿಟ್ಕೊಂಡಿದ್ರು, ಹವ್ಯಾಸವಾಗಿಟ್ಕೊಂಡಿದ್ರು. ಅವರು ಸಭಾಮಂದಿರದಲ್ಲೇ ಆಗಲಿ ಅಥವಾ ಸಂದರ್ಭ ಅವಕಾಶಗಳು ಸಿಕ್ಕಾಗಲೆಲ್ಲ ಅವರು ಅನೇಕರಿಗೆ ಸಾರ್ತಾ ಇದ್ದರು. ಅದನ್ನು ಅವರ ಒಂದು ದಿನನಿತ್ಯದ ಆಧ್ಯಾತ್ಮಿಕವಾದಂಥ ಅಭ್ಯಾಸಗಳಲ್ಲಿ ಈ ಒಂದು ಕಾರ್ಯ ಕೂಡ ಅವ್ರದ್ದಾಗಿತ್ತು. ದೇವರಿಗೆ ಮಹಿಮೆ ಆಗಲಿ. ಇವತ್ತಿನ ಭಕ್ತರಾಗಿರುವಂಥ ನಾವುಗಳು ಕೂಡ ಧರ್ಮಶಾಸ್ತ್ರವಾಗಿರುವಂತಹ ಆತನ ದೇವರ ಮಾತನ್ನು ನಾವು ದಿನಾಲೂ ಓದುತ್ತಾ, ನಾವು ಕೂಡ ಧ್ಯಾನ ಮಾಡುತ್ತಾ, ದಿನಕ್ಕೊಬ್ಬರಿಗಾದರೂ, ವಾರದಲ್ಲಿ ಕೆಲವೊಬ್ಬರಿಗಾದರೂ, ತಿಂಗಳಲ್ಲಿ ಇನ್ನೂ ಕೆಲವೊಬ್ಬರಿಗಾದರೂ ನಾವು ಉಪದೇಶವನ್ನು ನಾವು ಮಾಡುವಂಥ ಅಥವಾ ಶುಭ ವರ್ತಮಾನವನ್ನು ಸಾರುವಂಥ ಯೇಸು ಸ್ವಾಮಿಯವರ ಆ ಉತ್ತಮವಾದಂಥ ಹವ್ಯಾಸವನ್ನು ನಾವುಗಳು ಕೂಡ ಬೆಳೆಸಿಕೊಳ್ಳೋಣ. ಎಲ್ಲಿ ಸಂದರ್ಭ ಸಿಗ್ತದೋ, ಎಲ್ಲಿ ಸ್ಟೇಜ್ ಸಿಗ್ತದೋ, ಎಲ್ಲಿ ಯಾರು ಕರೀತಾರೋ ಅನ್ನುವಂಥ ರೀತಿಯಲ್ಲಿ ನಾವುಗಳು ಅದನ್ನು ಎಕ್ಸ್ಪೆಕ್ಟ್ ಮಾಡದೆ, ಸಂದರ್ಭ ಸಿಗುವಾಗಲೇ ನಾವು ಸಂದರ್ಭಗಳನ್ನ ಹುಡುಕಿಕೊಂಡು ನಾವು ಆ ಉಪದೇಶವನ್ನು ಅಥವಾ ಬೋಧನೆ ಅಥವಾ ಪರಲೋಕದ ಶುಭ ವರ್ತಮಾನವನ್ನು ನಾವುಗಳು ಕೂಡ ಒಬ್ಬರಿಗಾದರೂ ಅಥವಾ ಅದು ಇಬ್ಬರಿಗಾದರೂ, ಪ್ರಿಯರೇ, ಎಷ್ಟೇ ಜನ ಇರಲಿ, ಎಂಥ ಪರಿಸ್ಥಿತಿನೇ ಇರಲಿ, ಎಂಥ ಸಂದರ್ಭನೇ ಇರಲಿ, ಯೇಸು ಸ್ವಾಮಿಯ ಆ ಮಾದರಿಯನ್ನು ನಾವುಗಳು ಕೂಡ ಅನುಸರಿಸುತ್ತಾ ಹೋಗುವಾಗ ದೇವರು ಬಹಳ ಸಂತೋಷ ಪಡುವಂಥವರಾಗಿದ್ದಾರೆ. ಖಂಡಿತವಾಗಲೂ ಆ ಉಪದೇಶದಿಂದಲೇ ಇವತ್ತು ಕೋಟ್ಯಾನುಕೋಟಿ ಪ್ರಿಯರೇ ಜನರು ಆತನನ್ನು ಆರಾಧಿಸುವ ಮಾತ್ರವಲ್ಲ, ಆತನ ಮಾತನ್ನು ಧ್ಯಾನ ಮಾಡುವ ಮಾತ್ರ ಆತನ ಕುರಿತಾಗಿರುವಂಥ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಒಂದು ವೇಳೆ ನಾವುಗಳು ಕೂಡ ಸಂದರ್ಭ ಬರದೇ ಇರಲಿ, ನಾವುಗಳು ಕೂಡ ದೇವರ ಮಾತನ್ನು ಓದುತ್ತಾ ಧ್ಯಾನ ಮಾಡುತ್ತಾ
ಸಮಯ ಸಂದರ್ಭ ಸಿಕ್ಕಾಗಲೆಲ್ಲ ನಾವು ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧು ಬಳಗದವರಿಗೆ, ಇನ್ನೂ ಅನೇಕರು ಪ್ರಿಯರೇ ನಮಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಬಹಳ ಸಂದರ್ಭಗಳಿದೆ. ನಾನಾ ಥರವಾದ ರೀತಿಯಲ್ಲಿ ದೇವರ ಮಾತನ್ನು ಉಪದೇಶ ಮಾಡೋದಕ್ಕೆ, ಬೋಧನೆ ಮಾಡೋದಕ್ಕೆ, ಸಾರೋದಕ್ಕೆ ಅನೇಕ ಥರವಾದಂತಹ ಅವಕಾಶಗಳು ಇವತ್ತು ನಮಗೆ ಒದಗಿ ಬಂದಿದೆ. ಇವತ್ತು ನಾವು ನೇರವಾಗಿ ಹೋಗಿ ಆದರೂ ನಾವು ಉಪದೇಶ ಮಾಡ್ಬೋದು. ಇವತ್ತು ಯೂಟ್ಯೂಬ್ ಮೂಲಕವಾಗಿದ್ದರೂ ಸರಿ, ಇವತ್ತು ಫೇಸ್ಬುಕ್ ಮೂಲಕವಾದರೂ ಸರಿ, ಇನ್ಸ್ಟಾಗ್ರಾಮ್ ಮೂಲಕವಾದರೂ ಸರಿ, ಹೇಗೋ ಅನೇಕ ವಿಧಾನಗಳನ್ನು ಇವತ್ತು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾಗಿ ಯಾವ್ಯಾವ ಸಂದರ್ಭಗಳು, ನಾವು ಯಾವ್ಯಾವ ಅನುಕೂಲಗಳು ನಮಗಿದೆಯೋ ದೇವರ ಮಾತನ್ನು ನಾವು ಓದುತ್ತಾ, ಧ್ಯಾನ ಮಾಡುತ್ತಾ, ಇತರಿಗೆ ಉಪದೇಶ ಮಾಡುವಂತಹ ಯೇಸು ಸ್ವಾಮಿಯವರ ಆ ಉತ್ತಮವಾದಂಥ ಹವ್ಯಾಸವನ್ನು ನಾವು ಕೂಡ ಬೆಳೆಸಿಕೊಳ್ಳೋಣ. ಅದರಲ್ಲಿ ನಿರತರಾಗಿ ನಾವು ಮುಂದೆ ಸಾಗೋಣ. ದೇವರಿಗೆ ಮಹಿಮೆ ಆಗಲಿ. ಈ ಮಾತನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಮುಂದೆ ಸಾಗೋಣ. ಕೇಳಿರುವಂಥ ನಿಮ್ಮೆಲ್ಲರೂ ಕೂಡ ದೇವರು ಆಶೀರ್ವಾದ ಮಾಡಲಿ. ಆತನ ಈ ಎರಡನೇ ಉತ್ತಮವಾದಂಥ ಈ ಹವ್ಯಾಸವನ್ನು ಕೂಡ ನಾವು ಬೆಳೆಸಿಕೊಂಡು ದೇವರಿಗೆ ಮೆಚ್ಚುಗೆಯಾಗಿ, ಆತನಿಗೆ ಸಂತೋಷ ಪಡುವವರಾಗಿ, ಅನೇಕರಿಗೆ ಆಶೀರ್ವಾದವುಳ್ಳವರಾಗಿ ನಾವುಗಳು ಮುಂದೆ ಸಾಗೋಣ. ದೇವರಿಗೆ ಮಾತನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.